ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸವಿನೊಬ್ಬ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 23 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಹೋಗೋಣ. ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು, ಕಾವ್ಯ ಅವರು ಗಿಲ್ಲಿಯವರಿಗೆ ರಾಖಿ ಕಟ್ಟಿದ್ದಾದ್ರು ಯಾಕೆ, ಒಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಬಂದಿದ್ದೀನಿ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಒಂದು ಒಂಟಿ ತಂಡದ ಒಂದು ಗ್ರೂಪ್ ಏನಿದೆ, ಕಾಕರ ಸುಧೀರ್ ಅವರು, ಜಾನ್ವಿ ಅವರು ಮತ್ತು ಅಶ್ವಿನಿ ಗೌಡ ಅವರು, ಇವರು ಮೂರು ಸೇರ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಒಂದು ರಕ್ಷಿತ್ ಅವರ ವಿಚಾರ ಕುರಿತು ತುಂಬಾನೇ ಬಯಸ್ಕೊಂಡೆ ನಾನು. ಹಿಂಗೆ ಆಗಬಾರ್ದಾಗಿತ್ತು, ತುಂಬಾನೇ ಎಲ್ಲೋ ಆದಿ ತಪ್ತಾ ಇದ್ದೀನೋ ಅಂತೇಳಿ ಒಂದಿಷ್ಟು ಬೇಜಾರು ಮಾಡ್ಕೊಂಡು ಅಳ್ತಾರೆ ಅಂತ ಹೇಳ್ಬೋದು. ಕಾಕರ ಸುಧೀರ್ ಅವರು ಸ್ವಲ್ಪ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನೇನಪ್ಪ, ಫೈನಲಿಸ್ಟ್ ಅದೇ ಗೆದ್ಬಿಟ್ಟು ಇನ್ನೇನು ಒಂದು ಕಾರ್ಡ್ನ ನಮಗೆ ಬಳಕೆ ಮಾಡ್ಕೋಬೇಕು, ನೀನು ಇನ್ನೂ ಏನಾದರೂ ಎಲ್ಲಿ ಬೇಕಿದ್ನಪ್ಪ ಅಂದ್ರೆ ಕೇಳಿದ್ರೆ ನಾನು ಮಾಡ್ತೀನಿ ಅಂತೇಳಿ ಅಶ್ವಿನಿ ಗೌಡ ಅವರು ಒಂದು ಕಾರ್ಡ್ನ ಬಳಕೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋ ಒಂದು ಕುರಿತು ಒಳ್ಳೆ ಪ್ಲಾನ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಕ್ಕಂಥವ್ರು ರಘು ಅವರು. ಇವರು ಒಂದು ಮೈಕ್ ನಡ್ಕೊಂಡು ಕಳಿಸಿ, ಎದ್ದಳ್ರಪ್ಪ ಎದ್ದಳ್ರಿ, ಇದೇನು ಮಲ್ಕೊಳಕ್ ಇದೇನು ರಿಸಲ್ಟ್ ಅಲ್ಲ, ಎದ್ದಳ್ರಿ, ಎದ್ದು ಕಳಿಸಿ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸ್ಕೊಳ್ಳಿ ಅಂತೇಳಿ ಬಿಗ್ ಬಾಸ್ನವ್ರು ಹೇಳ್ತಾರೆ. ರಘು ಅವರಿಗೆ, ನಿಮ್ಮ ಪ್ರಕಾರ ಯಾರು ಈ ಮನೆಯಲ್ಲಿ ಇನ್ನೂ ಎಚ್ಚೆತ್ತುಕೊಳ್ಬೇಕಾಗಿದೆ ಅನ್ನೋ ಒಂದು ಕುರಿತು ಅವರಿಗೆ ತಣ್ಣೀರು ಸುರಿದು ಅವರಿಗೆ ಹೇಳಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಮೊದಲಿಂದ ಬರ್ತಕ್ಕಂಥವ್ರು ಕಾಕಡ ಸುಧೀರ್ ಅವರು, ಇವರು ಮರ್ತೋಗ್ಬಿಟ್ಟಿದ್ದಾರೆ, ಎಚ್ಚೆತ್ತುಕೊಳ್ಳಿ ಸುಧೀರ್ ಅಂತೇಳಿ ಅವರಿಗೆ ತಣ್ಣೀರು ಹಾಕಿ ನೀರು ಸುರಿದು ಅವ್ರನ್ನ ಸ್ವಲ್ಪ ಎಚ್ಚೆತ್ತುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳ್ಬೋದು ರಘು ಅವರು. ಧ್ರುವ ಅವರು ಬರ್ತಾರೆ. ಧ್ರುವ ಅವರಿಗೆ ಬೇರೆಯವರು ಏನು ಹೇಳ್ತಾರೆ ಅಂತಾನೆ ಇವರು ಕೇಳಿಸ್ಕೊಳ್ಳೋದಿಲ್ಲ. ಇವ್ರದೇ ಆಗಿರ್ತಕ್ಕಂಥ ತಮ್ಮ ಒಂದು ವಾದವನ್ನು ಮಂಡಿಸ್ತಾನೆ ಹೋಗ್ತಾರೆ. ಅವ್ರದ್ದು ಆಗಿರ್ತಕ್ಕಂಥ ಒಂದು ಪರ್ಸ್ಪೆಕ್ಟಿವ್ ಆಗಿರ್ತಕ್ಕಂಥ ಒಂದು ಒಪಿನಿಯನ್ ಇರ್ತೈತಿ, ಅದನ್ನು ಸಹ ನಾವು ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ದೃಷ್ಟಿ ಇವರಲ್ಲಿ ಇಲ್ಲ. ಸೊ ಹಾಗಾಗಿ ಎಚ್ಚೆತ್ತುಕೊಳ್ಳಿ ಅಂತೇಳಿ ರಘು ಅವರು ಧ್ರುವಂತರಿಗೆ ತಣ್ಣೀರು ಸುರಿತಾರೆ. ಇದಾದ ನಂತರ ಅಶ್ವಿನಿ ಅವರಿಗೆ, ಹೊರಗಡೆ ನಿಮ್ದಾಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಇದೆ, ಒಂದು ಹೋರಾಟಗಾರ್ತಿ ಹಾಗೆ ಹೀಗೆ ಅಂತೇಳಿ ಒಂದು ಬ್ರ್ಯಾಂಡ್ ಇದೆ, ಈ ಮನೆಯಲ್ಲಿ ನೀವು ಮಾಡ್ತಿರೋದೇನೋ ಹಂಗೆ ಹಿಂಗೆ ಅಂತೇಳಿ ಒಂದಿಷ್ಟು ಮಾತುಗಳನ್ನು ತಿಳಿಸಿ ಅವ್ರನ್ನ ಸ್ವಲ್ಪ ಹಿಡಿತಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಬೋದು ರಘು ಅವರು. ಸೊ ಇದಾದ ನಂತರ ಧನುಷ್ ಅವರು ಬರ್ತಾರೆ. ಧನುಷ್ ಅವರು, ನೀವು ಎಲ್ಲೋ ಕಳೆದೋಗ್ಬಿಟ್ಟಿದ್ದೀರಾ, ನಿಮ್ಮ ಒಂದು ಸ್ಟ್ರೆಂತ್ ಏನು ಅಂತ ನಿಮಗೆ ಇನ್ನೂ ಸಹ ಗೊತ್ತಾಗ್ತಾ ಇಲ್ಲ. ಅದು ಜಗಳ ಆಗ್ತಿರ್ಬೇಕನ್ನಪ್ಪ ಅಂತಂದರೆ ನೀವು ಸುಮ್ಮನೆ ಕುಂತ್ಕೊಂಡ್ಬಿಡ್ತೀರಾ, ಅದ್ರ ಬಗ್ಗೆ ಹೋಗಿ ಸ್ಟ್ಯಾಂಡ್ ತಗೊಂಡು ನೀವು ಏನು ನಿಮ್ಗೆ ಏನೇನು ಅನಿಸುತ್ತೋ ಅದನ್ನ ನೀವು ಮಾತಾಡೋಂಗಿಲ್ಲ ಅಂತ ಹೇಳ್ತಾರೆ. ಸೊ ಈ ಒಂದು ವಿಚಾರಕ್ಕೆ ಕುರಿತು ನಾನು ರಕ್ಷಿತ್ ಅವ್ರನ್ನ ಮಾತಾಡಿದೆ. ರಕ್ಷಿತ್ ಅವ್ರು ಕೂಡ ನಾನು ಮಾತಾಡಲ್ಲ ಅಂತೇಳಿ ಅವ್ರು ಬೇಡ ಅಂತ ಹೇಳಿದ್ರು. ಸುಮ್ಮನೆ ಆಗ್ಬಿಟ್ಟೆ. ನಾನು ಬೇಡ ಅಂತಂದ್ರೆ ಸಮೇತ ಹೋಗಿ ಮಾತಾಡಿನಪ್ಪ ಅಂದರೆ ನಾವು ಅಷ್ಟಾಗಿ ಸರಿ ಕಾಣಂಗಿಲ್ಲ ಅಂತೇಳಿ ಧನುಷ್ ಅವರು ತಿಳಿಸ್ತಾರೆ. ಇವ್ರಿಗೆ ಎಲ್ಲಿ ಉರಿತು ಅಂತಂತಂದರೆ, ಹಿಂದೆ ಒಂದು ಜಗಳದಲ್ಲಿ ಅನಿರೀಕ್ಷಿತವಾಗಿ ಒಂದು ಜಗಳ ಮಾಡ್ಕೊಂಡಿದ್ದು ಸತೀಶ್ ಮತ್ತು ಚಂದ್ರಪ್ರಭು ಅವರು. ಅದು ಪ್ರೀ ಪ್ಲ್ಯಾನೆಡ್ ಜಗಳ ಆಗಿತ್ತು ಅಂತೇಳಿ ಇತ್ತಲ್ಲ, ಆ ಒಂದು ಜಗಳದಲ್ಲಿ ಇವ್ರು ಭಾಗವಹಿಸಿದ್ರು. ಅನಿರೀಕ್ಷಿತವಾಗಿ ಜಗಳ ಮಾಡ್ಕೊಂಡಿದ್ರು ಸತೀಶ್ ಅವರ ಜೊತೆ. ಡ್ರಾಮಾ ಫೇಕು ಅಂತೇಳಿ ಯಾವಾಗ ಗೊತ್ತಾಯಿತು ಇವರಿಗೆ ಸ್ವಲ್ಪ ಹೃದಯ ಬಿಡ್ತೀವಿ, ಸುಮ್ಮನೆ ಜಗಳ ಮಾಡಿಬಿಟ್ಟಿವಲ್ಲ ನಾವು ಅಂತೇಳಿ, ಸುಮ್ಮನೆ ಬಕ್ರಾಗಳಾಗಿಬಿಟ್ಟಿವಲ್ಲ ನಾವು ಅಂತೇಳಿ, ನಮ್ಗೆ ಯಾಕೆ ಬೇಕು ಬಿಡುಗರು ಸುಮ್ಮನೆ ಅಂತೇಳಿ ಸುಮ್ಮನೆ ಕುಂತಿರ್ಬೋದು ಧನುಷ್ ಅವರು. ಕನ್ನಡ ಪದಗಳ ಬಳಕೆ ಮತ್ತು ಒಂದಿಷ್ಟು ಇಂಗ್ಲೀಷ್ ಪದಗಳ ಬಳಕೆಯಿಂದ ನೀವು ಹಂಗೆ ಅಮೇಜಿಂಗ್ ಆಗಿದ್ದೀರಾ, ಸಖತ್ತಾಗಿ ಆಟ ಆಡ್ತಾ ಇದ್ದೀರಾ, ಮೋಟಿವೇಶನ್ ಸ್ಪೀಚ್ ಕೊಡ್ತಾ ಇರ್ತಾರೆ ರಘು ಅವರು ಸ್ಪರ್ಧಿಗಳ ಕುರಿತು. ಜಾಸ್ತಿ ನೀವು ಕನ್ನಡ ಮಾತಾಡಿ ಇಂಗ್ಲೀಷ್ ಪದಗಳ ಬಳಕೆ ಮಾಡಬೇಡಿ ಅಂತೇಳಿ ವಾಯ್ಸ್ ರೈಸ್ ಮಾಡ್ತಾರೆ ಅಶ್ವಿನಿ. ರಘು ಅವರೇ, ಆದಷ್ಟು ಕನ್ನಡ ಮಾತಾಡಿ, ಬಿಗ್ ಬಾಸ್ ಹೇಳಿ ಬಿಡಿ, ನೀವು ಯಾಕೆ ಹೇಳ್ತೀರ ಅದನ್ನ, ಮಾತಾಡೋ ಅಂತೇಳಿ ಒಂದು ಪದ ಬಳಕೆ ಆಗುತ್ತೆ, ಮಾತಾಡುವಲ್ಲ ಮಾತಾಡಿ ಅಂತ ಇವರು, ಮಾತಾಡು ಅಂತ ಅವರು. ಏಕವಚನ ಪದಗಳು ಬಳಕೆ ಆಗ್ತಾ ಇವ್ರಿಗೆ ಬಕೆಟ್ ಆಗಿರ್ತಕ್ಕಂಥವ್ರು ಯಾರು, ಜಾನ್ವಿ ಅವರು ಮತ್ತು ಕಾಕರ ಸುಧೀರ್ ಅವರು ಬಂದು ಅವರಿಗೆ, ಹಂಗೆ ಮಾತಾಡೋಂಗಿಲ್ಲ, ಹಿಂಗೆ ಮಾತಾಡೋಂಗಿಲ್ಲ ಅಂತೇಳಿ, ಇಂಗ್ಲೀಷ್ ಮಾತಾಡೋಂಗಿಲ್ಲ ಅಂತೇಳಿ. ಅಲ್ಲ, ಇವರು ಮಾತಾಡಿಲ್ಲ ಇಂಗ್ಲೀಷು. ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ಮೊನ್ನೆ, ಯಾವುದೋ ಒಂದು ಕಾನ್ಫಿಡೆನ್ಸಿಯಲ್ ಆಗಿ ನೀವು ಅಂತೇಳಿ ಒಂದು ಪದ ಬಳಕೆ ಮಾಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ನನಗೆ ಕಾನ್ಫಿಡೆನ್ಷಿಯಲ್ ಅಂತಂದರೆ ಅದರ ಅರ್ಥ ನಿಗೂಢವಾಗಿ, ಅಂದರೆ ಸೀಕ್ರೆಟ್ ಅಂತ ನನಗೆ ಗೊತ್ತೂ ಇದ್ದಿದ್ದಿಲ್ಲ. ಇವರಿಂದ ನಾನು ಕಲ್ಕೊಂಡೆ. ಎಲ್ಲರೂ ಕನ್ನಡ ಪದಗಳ ಬಳಕೆಗಿಂತ ಇಂಗ್ಲೀಷ್ ಪದಗಳ ಬಳಕೆನೇ ಜಾಸ್ತಿ ಮಾಡ್ತಾ ಇದ್ದಾರೆ ಈ ಮನೆಯಲ್ಲಿ. ಕಾಮನ್ ಬಿಡಿ ಅದು. ಈಗ ನಾವೇ ಮಾತಾಡ್ತೀವಿ ಎಷ್ಟೋ ಸಾರಿ ಆ್ಯಕ್ಚುಲಿ ಅಂತೀವಿ, ಬಟ್ ಅಂತೀವಿ, ಸೋ ಅಂತೀವಿ. ಕನ್ನಡ ಒಂದು ಬಳಕೆ ಮಾತಾಡ್ತಿರ್ಬೇಕನ್ನಪ್ಪ ಒಂದಿಷ್ಟು ಪದಗಳು ಅವು ಬಂದ್ಬಿಡ್ತವೆ, ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ಒಂದು ಕನ್ನಡ ಭಾಷೆಯಲ್ಲಿ ದಬ್ಬಾಳಿಕೆ ಮಾಡ್ತಕ್ಕಂಥ ಒಂದು ಭಾಷೆ ಅಂತ ಹೇಳ್ಬೋದು ಇಂಗ್ಲೀಷ್ ಪದ. ಜಾನ್ವಿ ಅವರು, ಕಾಕರ ಸುಧೀರ್ ಅವರು ತುಂಬಾ ಟ್ರಿಗರ್ ಆಗ್ತಾರೆ ರಘು ಅವ್ರ ಮೇಲೆ. ಜಾನ್ವಿ ಅವರಂತೂ ಸ್ಪೀಕ್ ಲೆವೆಲ್ಗೆ ಹೋಗ್ಬಿಟ್ರು. ಏಕವಚನ ಗೀಕವಚನ ಎಲ್ಲ ಮಾತಾಡೋಂಗಿಲ್ಲ, ಹೆಂಗೆಲ್ಲ ಮಾತಾಡಿನಪ್ಪ ಅಂದ್ರೆ ಮನೆಯಿಂದ ಹೋಗ್ತಾ ಇರಬೇಕು ಅಂತೇಳಿ ಹೇಳ್ತಾರೆ. ಅಲ್ಲ, ಮನೆ ಏನು ಇವ್ರದ, ಇದು ಸ್ವಂತ ಮನೆ ಇವ್ರದ್ದು ಅಂದ್ಕೊಂಡಿದ್ದಾರಾ ಜಾನ್ವಿ ಅವರು? ಅವ್ರು ಹೇಗೆ ಬಂದಿದ್ದಾರ, ಇವರು ಹಾಗೆ ಬಂದಿದ್ದಾರೆ. ಅವ್ರಿಗೆ ಎಷ್ಟು ಅಧಿಕಾರ ಇದೆ, ಇವ್ರಿಗೆ ಅಷ್ಟು ಅಧಿಕಾರ ಇದೆ ಈ ಮನೆಯಲ್ಲಿ. ಎಲ್ಲರೂ ಆಲ್ ಈಸ್ ಈಕ್ವಲ್ ಅಂತ ಅವ್ರು ಬಡ್ಕೊತಾ ಇದ್ದಾನೆ ರಘು ಅವರು. ಬಟ್ ಇವರು ನಾಟ್ ಈಕ್ವಲ್ ಅಂತ ಇವರು ಆದ. ಸೊ ಹೆಂಗ ಮಾಡಿ ಜಗಳದ ನಡುವೆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾರೆ. ಅಶ್ವಿನಿಗೆ ಜಾನ್ವಿಗೆ ಟಕ್ಕರ್ ಕೊಡೋಕ್ಕೆ ಹೊರಗಡೆಯಿಂದ ಒಬ್ಬ ಬಾಡಿ ಬಿಲ್ಡರೇ ಬೇಕಾಗಿತ್ತಾ ಅಂತೇಳಿ ಹೇಳ್ತಾರೆ. ಆಲ್ಮೋಸ್ಟು ಹೆಂಗೆ ಅಂತಂದರೆ, ಈ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಕಂಟೆಸ್ಟೆಂಟ್ಗಳು ಏನಿದ್ದಾರೆ ಇವರೆಲ್ಲರೂ ಇವ್ರಿಗೆ ತತ್ತಿ ಹಾಕಿಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ.
ಅಂದರೆ ಹೆದರ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಒಬ್ಬರನ್ನ ಇವ್ರ ನಡುವೆ ವಾಯ್ಸ್ ರೈಸ್ ಮಾಡೋಕ್ಕೆ ಭಯಗೊಳ್ತಾ ಇದ್ದಾರೆ. ಗಿಲ್ಲಿ ಒಬ್ಬರನ್ನ ಬಿಟ್ಟು ಬೂದಿ ಮಿಚ್ಚಿದ ಕೆಂಡದಂತೆ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವರಿಗೆ ಎದುರ್ಕೊಂಡು. ನೋಡ್ರಿ ಗತ್ತು ಹೆಂಗಿದೆ ಅಶ್ವಿನಿ ಅವ್ರ ಗತ್ತು. ಸಾಮಾನ್ಯವಾಗಿ ವಿಲನ್ಗಳು ಬಾಯ್ಸ್ ಆಗಿರ್ತಾರೆ, ಬಟ್ ಈ ಸೀಸನ್ನಲ್ಲಿ ವಿಲನ್ಗಳು ಲೇಡೀಸ್ ಆಗಿದ್ದಾರೆ. ನೋಡಿ ಎಂಥ ಪರಿಸ್ಥಿತಿ. ಆಲ್ಮೋಸ್ಟ್ ಎಲ್ಲ ಸೀಸನ್ಗಳ ನೋಡ್ತಕ್ಕಂಥವನಪ್ಪ ಅಂದರೆ ಬಾಯ್ಸೇ ವಿಲನ್ಗಳಾಗಿ ಜಾಸ್ತಿ ಕಾಣ್ತಾ ಇದ್ದಾರೆ ಈ ಒಂದು ಬಿಗ್ ಬಾಸ್ ಸೀಸನ್ನಲ್ಲಿ. ಬಟ್ ಈ ಸಮಥಿಂಗ್ ಡಿಫ್ರೆಂಟ್. ಈಗ ಒಂದು ಸೀಸನ್ನಲ್ಲಿ ಹೆಣ್ಮಕ್ಳು ವಿಲನ್ಗಳಿದ್ದವ್ರ ಸಮೇತ ಜೋಕರ್ಗಳಾಗಿಬಿಟ್ಟಿದ್ದಾರೆ ಈ ಒಂದು ಸೀಸನ್ನಲ್ಲಿ. ಅಯ್ಯೋ ದೇವರೇ. ಮಲಮನ್ ಅವ್ರ ನಡುವೆ ಮತ್ತು ಧ್ರುವಂತ್ ಅವ್ರ ನಡುವೆ ಮತ್ತು ಗಿಲ್ಲಿ ಅವ್ರ ನಡುವೆ ಒಂದಿಷ್ಟು ವಾದ ವಿವಾದಗಳು ನಡೀತವೆ. ಸೂಪರ್ ಸಂಡೇ ವಿತ್ ಸುದೀಪ ಈ ಒಂದು ಕಾರ್ಯಕ್ರಮದಲ್ಲಿ ಗಿಲ್ಲಿ ಅವರು ಧ್ರುವಂತ್ ಅವರಿಗೆ ಒಂದು ಪಟಾಕಿ ಕೊಟ್ಟಿರ್ತಾರೆ. ಮಲ್ಲಮ್ಮನ್ ಅವರು ಬೇಡ ಬೇಡ ಅಂದ್ರೂ ಸಹಿತ ಧ್ರುವಂತ್ ಅವರು ಅವ್ರ ಹಿಂದೆನೇ ಸುತ್ತ ತಿರುಗ್ತಾನೆ ಇರ್ತಾರೆ ಅಂತೇಳಿ ಈ ಒಂದು ಪಟಾಕಿ ಕೊಟ್ಟಿದ್ದು ಧ್ರುವಂತ್ ಅವರಿಗೆ ತುಂಬಾನೇ ಇನ್ಸರ್ಟ್ ಆಗಿರ್ತಕ್ಕಂಥ ಆ ಒಂದು ವಿಚಾರನ ಕುರಿತು ಇಲ್ಲಿ ಗಿಲ್ಲಿ ಅವ್ರ ಹತ್ರ ಜಗಳ ಮಾಡ್ತಾ ಇದ್ದಾನೆ ಧ್ರುವಂತ್ ಅವರು. ಇವ್ರುಗಳ ನಡುವೆ ನಂದೆಲ್ಲಿಡ್ಲಿ ಅಂತೇಳಿ ಈ ಅಮ್ಮ ಅಶ್ವಿನಿ ಗೌಡ ಅವರು 4 ಮಂದಿ ತಗೊಂಡು ಜಗಳ, ಗಿಲ್ಲಿ ಅವ್ರ ಹತ್ರ ಜಗಳ. ಹಂಗೆ ಹಿಂಗೆ ಹೌದು ಅಲ್ಲ ಲೊಳೆ ಲೊಟ್ಟು ಲಂಗು ಲಸ್ಕು ಅಂತೇಳಿ ಜಗಳ ಮಾಡ್ಕೊಂಡ್ಬಿಟ್ರು 4 ಜನ ಸೇರ್ಕೊಂಡು. ಸೊ ಇದ್ರ ನಡುವೆ ನಾನೊಂದು ಕವನ ಆಡ್ಲಾ ಅಂತೇಳಿ ಮಧ್ಯದಲ್ಲಿ ಜಾನ್ವಿಯವರು ಬರ್ತಾರೆ. ಹೇಳ ಅಂತಿಕೆ ಸ್ವಲ್ಪ ಗ್ಯಾಪ್ ಕೊಡ್ತಾರೆ. ಗ್ಯಾಪ್ ಕೊಟ್ಟ ತಕ್ಷಣ ಗಿಲ್ಲಿ ಅವರು ವಾಟ್ ಜೋಕ್, ಸೂಪರ್ 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 ಅಂತೇಳಿ ಕ್ಲಾಪ್ ಮಾಡಿಬಿಡ್ತಾರೆ. ಒಂಥರ ನೋಡೋಕೆ ಒಂಥರ ಹಿಂಸೆ ಆಯ್ತು ಅಂತ ಹೇಳ್ಬೋದು, ಸಖತ್ತಾಗಿತ್ತು ಅಂತ ಹೇಳ್ಬೋದು. ಒಂದು ಕೌಂಟರ್ ಡೈಲಾಗ್ ಗಿಲ್ಲಿ ಅವ್ರ ಕಡೆಯಿಂದ. 2ನೇ ಕಂಟೆಸ್ಟೆಂಟ್ ಆಗಿರ್ತಕ್ಕಂಥವರು ನಿಶಾ ಗೌಡ ಅವರು ಎಂಟ್ರಿ ಆಗ್ತಾರೆ ಬಿಗ್ ಬಾಸ್ ಮನೆಗೆ. ಫೋಟೋಸ್ಗಳನ್ನು ಒಂದು ಕಂಬದ ಮೇಲೆ ಇಟ್ಟಿರ್ತಾರೆ ಒಂದು ಬಾಕ್ಸ್ ಒಳಗೆ. ಆ ಬಾಕ್ಸ್ಗಳನ್ನು ಹೊಡಿಬೇಕಾಗುತ್ತೆ ರೀಸನ್ ಕೊಟ್ಟು. ಬಿಗ್ ಬಾಸ್ನವರು ಒಂದಿಷ್ಟು ಕ್ವಶನ್ಗಳನ್ನ ಕೇಳ್ತಾರೆ. ಆ ಒಂದು ಕ್ವಶನ್ ಯಾರಿಗೆ ಸೂಟ್ ಆಗುತ್ತೆ ಮನೆಯಲ್ಲಿ ಅನ್ನೋದನ್ನ ಕುರಿತು ಇವರು ಬಂದು ಅವ್ರ ಫೋಟೋನ ಹೊಡೆದು ಒಂದು ಚಟುವಟಿಕೆಯನ್ನು ಮುಕ್ತಾಯಗೊಳಿಸಬೇಕಾಗಿರ್ತೈತಿ. ಮೊದಲನೇ ಬರ್ತಕ್ಕಂಥದ್ದು ಧ್ರುವಂತ್ ಇವ್ರ ಮನೆಯಲ್ಲಿ ತುಂಬಾ ಫೇಕ್ ಆಗಿದ್ದಾರೆ ಅಂತೇಳಿ ಹೇಳಿ ಅವ್ರ ಒಂದು ಫೋಟೋನ ಹೊಡಿತಾರೆ. ಸುಧೀರ್ ಅವರಿಗೆ ಹೊಡಿತಾರೆ. ಇವರು ಒಂಥರ ವಿಲನ್ ಥರ ಇಲ್ಲ, ಇವರು ಉತ್ತರ ಕುಮಾರ್ ಥರ ಇದ್ದಾರೆ ಈ ಮನೆಯಲ್ಲಿ ಅಂತೇಳಿ. ಅಶ್ವಿನಿ ಗೌಡ ಅವರು ಇವರ ಒಂದು ಭಗ್ನವನ್ನು ನಾನು ವಿಘ್ನಗೊಳಿಸೋಕೆ ಪ್ರಯತ್ನ ಪಡ್ತೀನಿ ಅಂತೇಳಿ ನಿಶಾ ಗೌಡ ಅವರು ತಿಳಿಸ್ತಾರೆ. ಸ್ಪಂದನ ಅವ್ರನ್ನ ಕುರಿತು ಅವ್ರ ಮುಖವಾಡ ಬಯಲು ಮಾಡ್ತೀನಿ ಹಂಗೆ ಹಿಂಗೆ ಅಂತೇಳಿ ತಿಳಿಸ್ತಾರೆ. ನಿಶಾ ಗೌಡ ಅವರು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ತಾರೆ ಗಿಲ್ಲಿ ಅವರು ಇವ್ರನ್ನ, ನಿಶಾ ಗೌಡ ಅವ್ರನ್ನ. ಈ ಒಂದು ಸನ್ನಿವೇಶನ ನಾನು ನೋಡಿ ತಡ್ಕೊಳಕ್ಕಾಗದೆ ಕಾವ್ಯ ಅವರು ತುಂಬಾ ಹೊರ್ಕೊಂಡ್ರು ಅಂತ ಹೇಳ್ಬೋದು. ಜಲಸ್ ಫೀಲ್ ಮಾಡ್ಕೊಂಡ್ರು. ಹೆಂಗೋ ಮಾಡ್ಕೊಂಡು ಕಾಯಿಸಿ ನೋಡೋಕ್ಕಾಗದೆ ಎದ್ದು ಒಳಗೆ ಹೋಗ್ಬಿಟ್ರು. ಒಳಗೆ ಹೋಗಿ ಒಂದು ರಾಖಿ ತಗೊಂಬಂದು ಕಾಯಿಸಿ ಬೇಡ 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 ಕಾಲು ಮುಗಿತೀನಿ ಕಾವ್ಯ ಅಂದ್ರೂ ಸಹಿತ ಕೇಳಿದೆ ರಾಖಿ ಕಟ್ಟಿಬಿಟ್ರು. ಧ್ರುವಂತ್ ಅವರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ನಂತರ ಏನು ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಈ ಮನೆಯಲ್ಲಿ, ಫೇಕು, ಆಮೇಲೆ ಸಿಂಪತಿ ಕಾರ್ಡು, ಮಲ್ಲಮ್ಮನೊಟ್ಟಿಗೆ ಇರ್ತಾನೆ, ಮೆಲ್ಲಮ್ಮನ ನೆರಳು, ಹಂಗೆ ಹಿಂಗೆ ಅಂತ ಏನು ಹೇಳ್ತಾ ಇದ್ದಾರೆ. ಇವೆಲ್ಲ ಶಬ್ದಗಳನ್ನು ಕೇಳಿ ಧ್ರುವಂತ್ ಅವರಿಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ಬೋದು. ತುಂಬಾ ಅಳ್ತಾರೆ ಅಂತ ಹೇಳ್ಬೋದು. ಚಂದ್ರಪ್ರಭಾ ಅವರು ಬಂದು ಅವ್ರನ್ನ ಸ್ವಲ್ಪ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾರೆ. ಹಾಗೆಯೇ ಮಲ್ಲಮ್ಮನವರು ಸಹಿತ ಬಂದು ಅವ್ರನ್ನ ಸಮಾಧಾನ ಮಾಡ್ತಾರೆ ಅಂತ ಹೇಳ್ಬೋದು. ನನಗನ್ಸುತ್ತೆ ಧ್ರುವಂತ್ ಅವರು ಆ ರೀತಿ ಏನು ಫೇಕ್ ಆಗಿ ಈ ಮನೆಯಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಯಾಕಂದಪ್ಪ ಅಂದ್ರೆ ಮೊದಲನೇ ವಾರದಿಂದ ಹಿಡಿದು ಇಲ್ಲಿವರೆಗೂ ಸಹಿತ ಮಲ್ಲಮ್ಮನ ಪರವಾಗಿ ಇದ್ದಾರೆ. ಸುದೀಪ್ ಸರ್ ಅವರು ಎಷ್ಟು ಹೋಗಿದ್ರು ಸಹಿತ ಮಲ್ಲಮ್ಮನ ಬಿಟ್ಟು ಅವರು ಹೋಗ್ತಾನೇ ಇಲ್ಲ. ಒಂದು ಕ್ಲಾಸ್ ಬಿದ್ದರೆ ಸಾಕು ಆಲ್ಮೋಸ್ಟ್ ಜನರು ಚೇಂಜ್ ಆಗಿಬಿಡ್ತಾರೆ. ಬಟ್ ಈ ಮನುಷ್ಯ ಚೇಂಜ್ ಆಗ್ತಾ ಇಲ್ಲ. ತಲೆ ಮೇಲೆ ತಲೆ ಹೋಗಲಿ ಮಲ್ಲಮ್ಮ ನಿನ್ನ ಪರ ನಾನು ನಿಲ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ ಧ್ರುವಂತ್ ಅವರು. ಸೊ ಇಲ್ಲಿ ನೋಡ್ತಿರ್ಬೋದು ಜೆನ್ಯೂನ್ ಒಂದು ಇರ್ತಕ್ಕಂಥ ಒಂದು ಪ್ರೀತಿ, ಒಂದು ಬಾಂಧವ್ಯ, ರಿಲೇಷನ್ಶಿಪ್ ಏನಿದೆ ಅದು ತುಂಬಾ ಗಟ್ಟಿಯಾಗಿದೆ ಅಂತ ನನಗೆ ಅನಿಸುತ್ತೆ. ಇನ್ನೂ ಒಂದೊಂದು ಸಲ ಅನಿಸುತ್ತೆ ತುಂಬಾ ಫೇಕ್ ಆಗಿ ಆಡ್ತಾ ಇದ್ದಾರೋ ಏನೋ ಅಂತಂತೇಳಿ. ಸಂದರ್ಭಕ್ಕೆ ಅನುಸಾರವಾಗಿ ಇವರು ಬದಲಾಗ್ತಾ ಇರ್ತಾರೆ. ಮೈಂಡು ಸ್ವಲ್ಪ ರಿಫ್ರೆಶ್ ಆಗ್ತಾ ಇರ್ತೈತೆ ಅಂತ ಕಾಣಿಸುತ್ತೆ. ಇವರು ಒಂದು ಕಡೆ ಸ್ಟಿಕ್ ಆಗಿ ನಿಲ್ಲೋದಿಲ್ಲ. ಒಂದು ಕಡೆ 6 ಇದ್ದರೆ ಅತ್ತೆ ಕಡೆ, 3 ಇದ್ದರೆ ಸೊಸೆ ಕಡೆ ಅನ್ನೋ ಹಂಗೆ ಆ ರೀತಿ ಒಂದು ಮನಸ್ಥಿತಿ ಉಳ್ಳವರು ಧ್ರುವಂತ್ ಅವ್ರು ಅನಿಸುತ್ತೆ. ರಕ್ಷಿತ್ ಅವ್ರ ಕುರಿತು ಒಂದಿಷ್ಟು ಬ್ಯಾಡ್ ಒಪಿನಿಯನ್ ತಿಳಿಸಿದ್ರು. ಇವರು ಕನ್ನಡ ಗೊತ್ತಿದ್ರು ಸಮೇತಿಗೆ ಬೇಕು ಅಂತೇಳಿ ಕನ್ನಡ ಮಾತಾಡ್ತಾ ಇದ್ದಾರೆ. ಆಮೇಲೆ ಫುಟೇಜ್ಗೋಸ್ಕರ ಈ ರೀತಿ ಒಂದು ಮಾಡ್ತಾ ಇದ್ದಾರೆ ಅಂತೇಳಿ ಅಶ್ವಿನಿ ಜೊತೆ ಅವರು ಮಾತಾಡಿದ್ರು ಅಂತ ಹೇಳ್ಬೋದು. ಇದಾದ ನಂತರ ಅಶ್ವಿನಿ ಜೊತೆ ಒಂದು ಸತಿ ಕಿರಿಕೆ ಆಗುತ್ತೆ ಧ್ರುವಂತ್ ಅವರಿಗೆ. ಇದಾದ ನಂತರ ಮತ್ತೆ ಸಪೋರ್ಟು ರಕ್ಷಿತ್ ಅವ್ರಿಗೆ ಕೊಡ್ತಾರೆ. ನೀನು ಮಾತಾಡೋ, ನಾನಿದ್ದೀನಿ, ನಿನ್ನ ಜೊತೆ ನಾನು ಬರ್ತೀನಿ ಅಂತೇಳಿ. ಡಿಫ್ರೆಂಟ್ ಆಗಿರ್ತಕ್ಕಂಥ ಮೈಂಡ್ ಸೆಟ್ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ಬೋದು. ಇವ್ರು ಏನು ಮಾತಾಡ್ತಾರೋ ಏನು ಬಿಡ್ತಾರೋ ಅಂತ ಒಂದು ಗೊತ್ತಾಗ್ತಾ ಇಲ್ಲ ನಮಗೆ. ಈ ನನ್ನ ಮಗ ನಮ್ಮನ್ನೇ ಏನಾದ್ರು ಮೆಂಟಲ್ ಮಾಡಕ್ ನೋಡ್ತಾವನ. ಜಾನ್ವಿಯವರು ಬಂದು ರಘು ಅವ್ರ ಹತ್ರ ಮಾತಾಡ್ಕೊಳ್ತಾರೆ. ಸೊ ಸ್ವೀಟ್ ಆಫ್ ದ ಮೂಮೆಂಟು ಹಂಗೆಲ್ಲ ಮಾತಾಡಿದ್ವಿ ನಾವು, ಸುಮ್ಮನೆ ಬೇಜಾರು ಮಾಡ್ಕೋಬೇಡಿ ಹಂಗೆ ಹಿಂಗೆ ಅಂತೇಳಿ. ಯಾಕಪ್ಪ ಅಂತಂದರೆ ಈ ಹೊಸ್ದಾಗಿ ಬಂದಿದ್ದಾರೆ, ನಾಮಿನೇಷನ್ ಏನಾದ್ರು ಮಾಡಿಬಿಡ್ತಾರೋ ಏನೋ ಭಯ, ಏನು ಕಾಡ್ತೋ ಏನೋ ಗೊತ್ತಿಲ್ಲ, ಕಾಂಪ್ರಮೈಸ್ ಆಗಿಬಿಡೋಣ ಅಂತೇಳಿ ಬಂದು ಅವ್ರ ಜೊತೆ ಮಾತಾಡ್ತಾರೆ. ಸೊ ಇದಾದ ನಂತರ ಅಶ್ವಿನಿ ಗೌಡ ಅವ್ರ ಜೊತೆ ಮಾತಾಡ್ತಿರ್ತಾರೆ. ಜಾನ್ವಿ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅನ್ಸುತ್ತೆ ಫಿಸಿಕಲ್ ಆಗಿ. ಆಟದಲ್ಲಿ ಮೈ ಮೇಲೆ ಬಿದ್ರಂತೂ ಅಪ್ಪಚ್ಚಿ ಆಗಿಬಿಡ್ತೀವಿ. ನಿಶಾ ಗೌಡ ಬಂದ ಮೇಲೆ ಅಂತೂ ಮನೆ ಒಂಥರ ಲಕ ಅಂತ ಹೊಳಿತಾ ಇತ್ತು. ಸೂರಜ್ ಸಿಂಗ್ ಅವರು ಬರ್ತಾರೆ. ಇವ್ರು ಬಂದ ನಂತರ ಒಂದಿಷ್ಟು ಕ್ವಶನ್ ಕೇಳ್ತಾರೆ. ನಿಮಗೆ ಯಾರು ಈ ಮನೆಯಲ್ಲಿ ಅತಿ ಸುಂದರವಾಗಿ ಕಾಣ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ತಿಳಿಸ್ತಾರೆ. ಅದು ರಾಸಿಕೆ ಅವರೇ ತಿಳಿಸ್ತಾರೆ. ಆಮೇಲೆ ಯಾರೊಡನೆ ಗೆಳೆತನ ಮಾಡೋಕ್ಕೆ ಇಷ್ಟಪಡ್ತೀರಿ ನೀವು ಅಂತ ಕೇಳ್ತಾರೆ. ಗಿಲ್ಲಿ ಮತ್ತು
ನಿಶಿಕಾ ಗೌಡ ಅವರು ಯಾರ ಜೊತೆ ಬೆರೆಯೋಕ್ಕೆ ಇಷ್ಟಪಡೋದಿಲ್ಲ ಅಂತ ಕೇಳ್ತಾರೆ. ಅಶ್ವಿನಿ ಗೌಡ ಅವರು ಮತ್ತು ಮಾಳು ಅಣ್ಣ ಇವ್ರ ಜೊತೆ ಅಷ್ಟಾಗಿ ನಾನು ಬೆರೆಯಂಗಿಲ್ಲ ಅಂತೇಳಿ. ಸೊ ಒಂಥರ ನೋಡೋಕ್ಕೆ ಚೆನ್ನಾಗಿದ್ದಾನೆ ಹುಡುಗ. ಬಂದ ಕೂಡಲೇ ತುಂಬಾ ಬಾಡಿ ಗಿಡಿ ತೋರಿಸ್ಕೊಂಡು ಇಂಪ್ರೆಸಿವ್ ಆಗಿ ಕಾಣ್ತಾ ಇದ್ದಾನೆ. ಹುಡುಗರಿಗೆಲ್ಲರಿಗೂ ಜಲಸ್ ಫೀಲ್ ಆಗ್ತಾ ಇದೆ. ಹುಡುಗರು ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ವಿಚಾರದಲ್ಲಿ ಕುರಿತು. ಏನೋ ಇವನು ಇಷ್ಟು ಸ್ಮಾರ್ಟ್ ಆಗಿದ್ದಾನೆ, ನಾವೆಲ್ಲ ಅಂಕಲ್ಗಳ ಈ ಥರ ಇದ್ವಿ ಅಂತೇಳಿ ಹಂಗೆ ಹಿಂಗೆ ಅಂತೇಳಿ ಹುಡುಗಿಯರ ಮುಖದಲ್ಲಂತೂ ತುಂಬ ನಾಚಿಕೆ ಕಾಣ್ತಾ ಇದೆ ಎಪಿಸೋಡಲ್ಲಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಎಪಿಸೋಡು ಕಂಟಿನ್ಯೂ ಆಗುತ್ತೆ ಅಥವಾ ಇವರ ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ, ಒಂದು ದಿನಕ್ಕೆ ಸೀಮಿತವಾಗಿರುತ್ತೋ ಅಥವಾ ಕಂಟಿನ್ಯೂ ಆಗುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ಗೈಸ್ ಇದಾಗೈತೆ ಇವತ್ತು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.